ಎಲ್ರಿಗೂ ಒಂದು ಖುಷಿ ಇದೆ. ಯಾರಿಗಂತ ಹೇಳಿದ್ರೆ, ಈಗ ಅಲ್ಲಿದ್ದು ಯಾರ್ಯಾರಿದ್ರೋ, ಈಗ ನಮ್ಮ ಅರ್ಜುನ, ಈಗ ನಮ್ಮ ಅಭಿಮನ್ಯುಗೆ ಅರ್ಜುನ ಪ್ರಶಸ್ತಿ ಸಿಕ್ತು ಅಂತ ಹೇಳ್ಬಿಟ್ಟು ಮಾವುತ್ರಿಗೆ ಖುಷಿ ಆಗಿರ್ಬೋದು, ಅವ್ರ ಮನ್ಸಿಗೆ ಗೊತ್ತು ಅದು. ಆದ್ರೆ ಮೊನ್ನೆ ದಿವಸ ನಡೆದಂತ ಒಂದು ಕಾರ್ಯಕ್ರಮ ನಿನ್ನೆ ಅದೇನಂತ ಹೇಳಿದ್ರೆ, ಇವತ್ತು ದಸರಾ ಹತ್ರ ಬಂತು. ದಸರಾದಲ್ಲಿ ಒಂದು ನಿಶಾನಿ ಆನೆಯಾಗಿ ಅದು ಭಾಗವಹಿಸುವಂತೆ ಮಾಡಿ ಅದ್ರಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ತುಂಬಾ ಅಭಿಮಾನಿಗಳಿಗೂ ಖುಷಿ ಆಗೋದು, ಎಲ್ಲರಿಗೂ ಖುಷಿ ಆಗೋದು, ನಮ್ಮ ಅಭಿಮಾನಿಗೆ ಒಂದು ಗೌರವನು ಸಿಗೋದು. ಇದು ನೋಡಿ, ಇವತ್ತು ಯಾರಿದ್ರು ಅಭಿಮಾನಿಗಳು, ಎಲ್ಲೆಲ್ಲಿಂದನೂ ಬರೋರಿದ್ರು. ಯಾಕಂತ ಹೇಳಿದ್ರೆ ದಸರಾ ಸಂದರ್ಭದಲ್ಲಿ ಈ ರೀತಿ ಅಭಿಮನ್ಯು ಆನೆಗೆ ಒಂದು ಗೌರವ ಸಲ್ಲಿಸ್ತಿದೀವಿ. ಒಂದು 60 ವರ್ಷ ಆಗಿದೆ, ರಿಟೈರ್ಮೆಂಟ್ ಕೊಡ್ತಾ ಇದೀವಿ. ಅದಕ್ಕೆ ಯಾವ್ದಕ್ಕೂ ಈಗ ಬಳಸೋದಿಲ್ಲ ಯಾವುದೇ ಕಾರ್ಯಕ್ರಮಕ್ಕೆ. ಈಗ ಇದು ಕೊನೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಒಂದು ಖುಷಿಯಿಂದ, ಒಂದು ಸಂಭ್ರಮದಿಂದ ಒಂದು ಆಚರಣೆ ಮಾಡುವಂತಹ, ಒಂದು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಮಾಡಬೇಕಿತ್ತು ನಮ್ಮ ಅನಿಸಿಕೆ. ಮತ್ತೆ ಎಲ್ಲಾ ಅಭಿಮನ್ಯು ಯಾರು ವನ್ಯಜೀವಿ ಪ್ರೇಮಿಗಳು ಮತ್ತೆ ಅಭಿಮಾನಿಗಳ ಬಳಗ ಏನಿದೆ, ಅವರ ಒಂದು ಸಾರ್ವಜನಿಕ ವಲಯದಲ್ಲಿ ಇವತ್ತು ಮಾತಾಗ್ತಿರುವಂತದ್ದು, ಪ್ರಶ್ನೆ ಹುಟ್ಟತಾ ಇರುವಂತದ್ದು. ಇದು ರಾಜಕಾರಣಿಗಳು ನೋಡಿ, ನಿನ್ನೆ ದಿವಸ ಈ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳಿದ್ರು, ಅಧಿಕಾರಿಗಳಿದ್ರು, ಆನೆಗಳಿತ್ತು, ಆನೆ ಮಾವುತರುಗಳಿದ್ರು. ಈಗ ಅಭಿಮಾನಿಗಳಂತ ಯಾರಿದ್ರು? ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲಾರು ಅಭಿಮಾನಿಗಳ ಒಂದು ಮನದಾಳದ ಮಾತುಗಳನ್ನು ಹೊರಗಡೆ ತೆಗೆದ್ರು. ಅಭಿಮನ್ಯು ರಿಟೈರ್ಮೆಂಟು ದಸರಾಗ್ ಬರಲ್ಲ, ಅದಕ್ಕೆ ನಿಶಾನಿ ಆನೆ ಆಗಿ ಗುರುತಿಸಿ ಮತ್ತೆ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಒಂದು ಅವಕಾಶ ಮಾಡಿಕೊಡಿ. ಯಾಕಂದ್ರೆ ನಮ್ಮ ಅಭಿಮನ್ಯು ಇನ್ನೂ ಸೋತಿಲ್ಲ, ಅದರ ಶಕ್ತಿ ಕುಗ್ಗಿಲ್ಲ, ಅದಿನ್ನೂ ಧೈರ್ಯಶಾಲಿನೇ, ಇರೋ ತನಕ ಧೈರ್ಯಶಾಲಿಯಾಗೇ ಇರುತ್ತೆ ಅಂತ ಒಂದು ಅವರ ಮನದ ಒಂದು ಮಾತುಗಳಿತ್ತು. ಅದನ್ನ ಹೊರಗೆ ಹಾಕಿದ್ರು ಎಲ್ಲಾ ವನ್ಯಜೀವಿ ಪ್ರೇಮಿಗಳು ಮತ್ತೆ ನಮ್ಮ ಅಭಿಮಾನಿಗಳು. ಅದ್ರ ಮೇಲೆ ನೋಡಿ, ನಿನ್ನೆ ದಿವಸ ಇದ್ದಕ್ಕಿದ್ದಂಗೆ ನೋಡಿ, ಮೊನ್ನೆ ದಿವಸದ ತನಕ ಅದಕ್ಕೆ ಯಾವಾಗ ಬೀಳ್ಕೊಡುಗೆ ಕೊಡ್ತಾರೆ, ಯಾವಾಗ ಸನ್ಮಾನ ಮಾಡ್ತಾರೆ, ಅದಕ್ಕೆ ಯಾವಾಗ ರಿಟೈರ್ಮೆಂಟ್ ಅಂತ ಒಂದು ಯಾವುದೇ ದಿನಾಂಕ ನಿಗದಿ ಪಡಿಸ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವಾಗ ಧ್ವನಿ ಎತ್ತಿದ್ರು ಅಭಿಮಾನಿಗಳು, ಆ ಸಂದರ್ಭದಲ್ಲಿ ನಿನ್ನೆ ದಿವಸ ಗಜ ಪ್ರಯಾಣದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಭಿಮನ್ಯುಗೆ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡಿದ್ರು, ಗೌರವ ಸಲ್ಲಿಸುವಂತ ಕೆಲಸನ ಮಾಡಿದ್ರು. ಅರ್ಜುನ ಪ್ರಶಸ್ತಿ ಅನ್ನೋ ಒಂದು ಪ್ರಶಸ್ತಿನ ಒದಗಿಸಿದ್ದಾರೆ ಸರ್ಕಾರದಿಂದ. ಇದು ಒಂಥರ ಏನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಇದು ಜುಲ್ಮೆಯಿಂದ, ಈಗ ಯಾರಿಗಾದ್ರೂ ಊಟ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಜುಲ್ಮೆಯಿಂದ ತಿನ್ನು ಅಂತ ತಿನ್ನಿಸ್ತಾರಲ್ಲ, ಆ ರೀತಿ ಕಾಣ್ತಾ ಇದೆ ಇತ್ತು. ಯಾಕಂದ್ರೆ ಇದು ಪೊಲಿಟಿಕಲ್ಲಿ ಒಂದು ಗಜಪಯಣ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಬೇಜಾರಾಗೋದು, ಯಾಕಂತ ಹೇಳಿದ್ರೆ ಇದರಿಂದ ಅಭಿಮಾನಿಗಳಿಗೆ ತುಂಬಾ ಬೇಜಾರಾಗಿದೆ ಮನ್ಸಿಗೆ. ಯಾಕಂತ ಹೇಳಿದ್ರೆ ಅಭಿಮನ್ಯುಗೂ ಮನ್ಸಿಗೆ ಮಾತು ಬರ್ತಾ ಇದ್ರೆ ಹೇಳ್ತಾ ಇತ್ತೋ ಏನೋ, ನಮ್ಮ ಅಭಿಮಾನಿಗಳ ಮುಂದೆ ನನ್ನ ಗೌರವ ಸಲ್ಲಿಸಿ, ನನ್ನ ಕೊನೆಯ ಈ ಒಂದು ಕಾರ್ಯಕ್ರಮ ಇದೆ, ಕೊನೆಯ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಅದಕ್ಕೊಂದು ಗೌರವ ಸಲ್ಲಿಸೋದೇನಿರುತ್ತೆ, ಅದರ ಸಾಧನೆಗಳು ಎಲ್ಲ ಮುಂದೆ ಅದಕ್ಕೊಂದು ಗೌರವ ಸಿಕ್ಕಾಗ ಅದಕ್ಕೂ ಒಂದು ಹೆಮ್ಮೆ ರೀತಿ ಕಾಣುತ್ತೆ. ಇವತ್ತು ರಾಜಕಾರಣಿಗಳ ಮುಂದೆ, ಅಧಿಕಾರಿಗಳ ಮುಂದೆ ಮಾಡಿದ್ದು ಇವತ್ತು ಬರೀ ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಯ್ತಾ? ಇವತ್ತು ನೋಡಿ, ಹೋದ ವರ್ಷ ಆಂಧ್ರಕ್ಕೆ ನಮ್ಮ 4 ಸಾಕಾನೆಗಳನ್ನ ಆಂಧ್ರಕ್ಕೆ ಕಳಿಸಿದ್ರು. ಅಲ್ಲಿ ಸಿಕ್ಕಂತ ಆ 4 ಆನೆಗಳು ಯಾವುದೇ ರೀತಿ ಸಾಧನೆ ಮಾಡಿಲ್ಲ, ಬರೀ ಇಲ್ಲಿಂದ ಅಲ್ಲಿಗೆ ರವಾನೆ ಮಾಡಿದಷ್ಟೇ. ನಮ್ಮ ಕರ್ನಾಟಕದ ಆನೆಗಳು, ನಮ್ಮ ಅಭಿಮನ್ಯು ಒಂದು ಇದರಲ್ಲಿ ಪಳಗಿರುವಂತ ಆನೆಗಳನ್ನ ಇಲ್ಲಿಂದ ಆಂಧ್ರಕ್ಕೆ ಕಳಿಸ್ತಾರೆ. ಅಲ್ಲಿ ಸಿಕ್ಕಂತ ಗೌರವ ಅದಕ್ಕೆ ಇವತ್ತು ನಮ್ಮ ಅಭಿಮನ್ಯು ಆನೆಗೆ ನಿನ್ನೆ ದಿವಸ ಸಿಕ್ಲಿಲ್ಲ ಅನ್ನೋದೇ ಎಲ್ಲ ಒಂದು ಮನಸ್ಸಿಗೆ ಬೇಸರ ತರುವಂತಹ ಒಂದು ಸಂಗತಿ ಇದೆ ಸರ್. ಯಾಕೆ ಗೊತ್ತಾ ನೋಡಿ, ಇವತ್ತು ಅಭಿಮಾನಿಗಳು ಎಷ್ಟೋ ಜನ ಕಾಯ್ತಾ ಇದಾರೆ. ಈ ವರ್ಷ ಕೊನೆಯ ಒಂದು ವರ್ಷ ಅದಕ್ಕೆ ದಸರಾಗ್ ಬಳಸ್ಕೊಂಡು, ನಿಶಾನಿ ಆನೆಯಾಗಿ ಬಳಸ್ಕೊಂಡು, ಆ ಒಂದು ದಸರಾ ಸಂದರ್ಭದಲ್ಲಿ ಅದಕ್ಕೊಂದು ಸನ್ಮಾನ ಮಾಡ್ತಾ ಇದ್ರೆ ತುಂಬಾ ಮನ್ಸಿಗೆ ಖುಷಿ ಆಗೋದು. ಎಲ್ಲಾ ಅಭಿಮಾನಿಗಳು ಕಣ್ ತುಂಬಿಕೊಳ್ಳೋರು. ಇವತ್ತು ಬರೀ ನಾವು ಅದನ್ನು ಕೂಡ ಯೂಟ್ಯೂಬ್ ಚಾನಲ್ ಅವರಿಗೂ ಕೂಡ ವಿಡಿಯೋ ಮಾಡಕ್ಕೂ ಸಮೇತ ಒಳಗಡೆ ಬಿಡಲ್ಲ ಅಂತೆ. ಇದನ್ನು ಕೇಳ್ಪಟ್ಟೆ. ನಾನು ಬರೋಣ ಅಂತ ತುಂಬಾ ಜನ ನೀವು ಕಾಲ್ ಮಾಡಿದ್ರೆ ನನ್ಗೆ ಬನ್ನಿ ಸರ್ ಅಂತ ಹೇಳಿ ಬರೋಣ ಅಂದ್ರೆ, ಸಡನ್ ಆಗಿ ಗಜಪಯಣದಲ್ಲಿ ನಮ್ಮ ಅಭಿಮನ್ಯುಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ, ಗೌರವ ಸಲ್ಲಿಸುವಂತ ಬೀಳ್ಕೊಡುಗೆ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಂದ ಬರಕ್ಕಾಗುತ್ತೆ? ನಮ್ಮ ಕೂಡ ಒಂದು ಈಗ ಕೆಲಸ ಕಾರ್ಯಗಳು, ಎಮರ್ಜೆನ್ಸಿ ಕೆಲಸ ಕಾರ್ಯಗಳು ಇರುತ್ತೆ, ಸಡನ್ ಆಗಿ ಬರಲ್ಲ. ಇವತ್ತು ಅಭಿಮನ್ಯು ಈ ಒಂದು ಗೌರವ
ಬೀಳ್ಕೊಡುಗೆ ಏನಿದೆ, ದಸರಾ ಸಂದರ್ಭದಲ್ಲಿ ಒಂದು ದಿನಾಂಕನ ನಿಗದಿಪಡಿಸ್ತಿದ್ರೆ ದೂರದಿಂದ ಆದ್ರೂ ನಾವು ನೋಡಿ ಕಣ್ ತುಂಬಿಕೊಳ್ತಾ ಇದ್ವಿ. ಇವತ್ತು ತುಂಬಾ ಒಂಥರ ಬೇಸರ ಆಗುವಂತ ಸಂಗತಿ ಇದೆ ಸರ್. ಇದು ನೋಡಿ, ನಿಮ್ಗೆ ಒಂದು ನೀವೇ ಏನ್ ಹೇಳಿ, ಇವತ್ತು ಸಾರ್ವಜನಿಕ ವಲಯದಲ್ಲಿ ವನ್ಯಜೀವಿ ಪ್ರೇಮಿಗಳು ನಮ್ಮ ಪ್ರಮುಖವಾಗಿ ನಮ್ಮ ಅಭಿಮಾನಿಗಳು ಏನಂತ ಮಾತಾಡ್ತಿದಾರ ಅಂತ ಸ್ವಲ್ಪ ಸರ್ಕಾರಕ್ಕೂ ಗೊತ್ತಾಗ್ಲಿ. ಇವತ್ತು ನಾನ್ ಮಾತಾಡ್ತಿರೋದಲ್ಲ, ಇವತ್ತು ನನ್ ಮನ್ಸಿಗೆ ಮಾತ್ರ ನೋವಾಗಿರೋದಲ್ಲ. ಇವತ್ತು ಎಷ್ಟೋ ಜನ 106 ಕಾಮೆಂಟ್ಗಳು ಹಾಕ್ತಾ ಇದಾರೆ. ದಸರಾಗ್ ಬಳಸ್ಕೊಂಡಿಲ್ಲ, ಇವತ್ತಿಗೆ ಕೊನೆ ಆಯ್ತಾ ನಮ್ಮ ಅಭಿಮನ್ಯುಗ್ ಇವತ್ತೇ ಶಕ್ತಿ ಕುಗ್ಗೋಯ್ತಾ? ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾವ್ದಿಕ್ಕೂ ಬಳಸಬಾರ್ದು. ಹಾಗಾದ್ರೆ ಸ್ವಲ್ಪ ದಿವಸ ಮುಂಚೆ ಹುಲಿ ಕಾರ್ಯಾಚರಣೆಗೆ ಬಳಸಿದ್ದಾರೆ. ಕಾಡಾನೆಗೆ ಕ್ರಾಲಿಂದ ಒಳಗ್ ತಳ್ಳಕ್ಕೆ, ಲಾರಿಯಿಂದ ಇಳಿಸ್ಕೊಳಕ್ಕೆ ನಮ್ಮ ಅಭಿಮನ್ಯುನ ಬಳಸ್ಕೊಂಡಿದ್ದಾರೆ. ಯಾಕೆ ಬಳಸ್ಕೊಂಡ್ರು ಮತ್ತೆ? ಹಾಗಾದ್ರೆ ಒಂದ್ ನಿಶಾನಿಯಾಗಿ ಇವತ್ತು ಈ ವರ್ಷ ಕೊನೆಯ ಒಂದು ದಸರಾನಾರು ಪಾಲ್ಗೊಳ್ಬೋದಿತ್ತಲ್ಲ ನಮ್ಮ ಅಭಿಮನ್ಯು. ಇವತ್ತು ಮನ್ಸಿಗೆ ಬೇಸರ ಆಗುತ್ತಾ ಇಲ್ವಾ? ಇವತ್ತು ಯಾರಿಗೂ ನಾನು ದೂರ ಮಾತಾಡ್ತಿಲ್ಲ ಸರ್. ನೋಡಿ, ಇವತ್ತು ಯಾವ್ದೇ ರೀತಿ ಒಬ್ಬ ಅಭಿಮಾನಿ ಅಂತ ಯಾರಿಗೂ ಒಳಗ್ ಬಿಟ್ಟಿಲ್ಲ. ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಬಂದ್ರು, ನೋಡಿದ್ರು. ಇದು ಪೊಲಿಟಿಕಲಿ ಗಜಪಯಣ ಆಯ್ತು ಅನ್ನೋದೇ ನಮ್ಮ ಅನಿಸಿಕೆ ಇದೆ. ಎಲ್ಲರ ಅಭಿಪ್ರಾಯನೂ ಇದೇ ಆಗಿರೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಯಾವ್ದೇ ರೀತಿ ಅಭಿಮಾನಿಗಳು ಸೇರಿರಲಿಲ್ಲ. ಇವತ್ತು ಗೌರವ ಸಲ್ಲಿಸಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ತೃಪ್ತಿ ಅಂತ ಇರುತ್ತೆ. ಒಂದ್ ಮನ್ಸಿಗೆ ತೃಪ್ತಿ ಆಗುವಂತ ಕ್ಷಣಗಳು, ಕಣ್ ತುಂಬಿಕೊಳ್ಳುವಂತ ಖುಷಿಯ ಒಂದು ಕ್ಷಣಗಳು. ಅದು ಯಾವ್ದೇ ರೀತಿ ಯಾರಿಗೂ ಇವತ್ತು ನಮ್ಮ ಅಭಿಮನ್ಯುಗೆ ಗೌರವ ಸಿಕ್ತು ಅಂತ ಬರೀ ನಾವು ಯಾರೋ ಒಂದು 4 ಜನ ವಿಡಿಯೋ ಹಾಕಿದ್ ನಾನು ವಿಡಿಯೋದಲ್ಲಿ ನೋಡೋವಂತ ಪರಿಸ್ಥಿತಿ ಇವತ್ತು ನಮ್ಗೆಲ್ಲ ಸಿಕ್ಕಿಲ್ಲ. ನೋಡಿ, ಹೋದ ವರ್ಷದ್ದು ಒಂದು ಯೂಟ್ಯೂಬ್ ಮಾಧ್ಯಮಗಳಲ್ಲಿ, ಚಾನೆಲ್ಗಳಲ್ಲಿ ತೆಗೆದು ನೋಡ್ಲಿ, ಇಲ್ಲಿಂದ ಕಳ್ಸಿರುವಂತ ಸಾಕಾನೆಗಳನ್ನ ಯಾವ ರೀತಿ ಆಂಧ್ರದ ಸರ್ಕಾರ, ಅಲ್ಲಿಯ ಒಂದು CM, ಅಲ್ಲಿಯ ಒಂದು ಜನಗಳು ಯಾವ ರೀತಿ ಅದನ್ನ ಸ್ವಾಗತ ಮಾಡಿದ್ರು, ಯಾವ ರೀತಿ ಅದನ್ನ ಗೌರವ ಸಲ್ಲಿಸಿದ್ರು, ಇಲ್ಲಿಯ ಒಂದು ಆನೆಗಳು ಬಂತು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಮ್ಮ ಅಭಿಮನ್ಯು ಜೊತೆ ಪಳ್ತಿರುವಂತ ಆನೆ ಬೇರೆ ರಾಜ್ಯಕ್ಕೆ ಹೋದ್ರೆ ಇಷ್ಟು ಗೌರವ ಸಿಕ್ಕುತ್ತಂದ್ರೆ, ಇವತ್ತು ಇಲ್ಲಿ ನಮ್ಮ ಅಭಿಮನ್ಯು ಇಷ್ಟ್ರ ಮಟ್ಟಿಗೆ ಸಾಧನೆ ಮಾಡಿ 100ರಿಂದ 150 ಕಾಡಾನೆಗಳನ್ನ ಸೆರೆ ಹಿಡಿದು, ಹುಲಿ, ಚಿರತೆ ಅದನ್ನ ಸೆರೆ ಹಿಡಿದು ಎಲ್ಲಾ ಕಾರ್ಯಾಚರಣೆಯಲ್ಲಿ ಮುಂದಾಳತ್ವವಾಗಿ ಭಾಗವಹಿಸಿ, ಕ್ಯಾಪ್ಟನ್ಶಿಪ್ ವಹಿಸಿ, ಧೀರನಾಗಿ, ಧೈರ್ಯಶಾಲಿಯಾಗಿ, ಎಲ್ಲರ ಒಂದು ಜೀವಗಳ ಒಂದು ಪ್ರಮುಖ ಪಾತ್ರ ಇವನು. ಎಲ್ಲರ ಜೀವಕ್ಕೆ ಹೊಣೆಗಾರ ಇವನು. ಅಧಿಕಾರಿ ಆಗಿರ್ಬೋದು, ಮಾವುತರಾಗಿರ್ಬೋದು, ಕಾವಡಿಗಳಾಗಿರ್ಬೋದು, ETF ಅವರು ಆಗಿರ್ಬೋದು, ಒಂದು ಕಾರ್ಯಾಚರಣೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲಾರು ಅಭಿಮನ್ಯು ಆನೆ ಮೇಲೆ ಒಂದು ಬಲ. ಅಭಿಮನ್ಯು ಇದಾನೆ ಅಂದ್ರೆ ಈ ಕಾರ್ಯಾಚರಣೆ ಸಕ್ಸಸ್, ನಮ್ಗೇನು ಆಗಲ್ಲ, ಈ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಅವ್ರ ಮನ್ಸಲ್ಲಿ ಒಂದು ಧೈರ್ಯ. ಇವತ್ತು ಇಂತಹ ಆನೆಗೆ, ಮಾಮೂಲಿ ಆನೆ ಆಗಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಇವತ್ತು ಅಭಿಮನ್ಯು ಅಂದ್ರೆ ಅದಕ್ಕೆ ಕರ್ನಾಟಕದಲ್ಲಿ, ಹೊರ ರಾಜ್ಯದಲ್ಲೆಲ್ಲ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿರುವಂತ ಕನ್ನಡಿಗರು, ನಮ್ಮ ಅಭಿಮಾನಿಗಳು, ಅವ್ರ ಒಂದು ಸಮ್ಮುಖದಲ್ಲಿ ದಸರಾದಲ್ಲಿ ಎಲ್ರೂ ಕೂಡೋರು, ಎಲ್ರೂ ಸೇರೋರು, ವರ್ಷ ನಡೆದಂಗೆ ಆ ಸಂಭ್ರಮದಲ್ಲಿ ಒಂದು ನಮ್ಮ ಅಭಿಮನ್ಯುಗೆ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಎಷ್ಟು ಖುಷಿ ಆಗದ ಅಂತ ಹೇಳಿದ್ರೆ, ಅವತ್ತು ಕೂಡ ಬರ್ಲಿ ರಾಜಕಾರಣಿಗಳು ಬರ್ಲಿ, ಅಧಿಕಾರಿಗಳು ಇರೋರು, ಅದರ ಅಭಿಮಾನಿಗಳು ಕೂಡ ಅಲ್ಲಿ ಅದ್ರ ಮುಂದೆ ಇರೋರು. ಇವತ್ತು ಎಷ್ಟ್ರ ಮಟ್ಟಿಗೆ ಬೇಜಾರಾಗುತ್ತೆ ನೋಡಿ. ಇವತ್ತು ಒಂದ್ ಪ್ರಾಣಿ ಅಂದ್ರೆ ಅದೇನೇ ಮಾಡ್ಲಿ, ಏನೇ ಆಗ್ಲಿ, ಅದಕ್ಕೆ ಗುರ್ತಿಡುವಂತಹ ಒಂದು ಏನು ಇಲ್ಲ. ಅದ್ರ ಕಾಲ ಮುಗೀತು ಅಂದ್ರೆ, ಶಕ್ತಿ ಮುಗೀತು ಅಂದ್ರೆ ಅದು ಒಂದು ಮೂಲೆ ಗುಂಪು ಅನ್ನೋದು ಇದೇ ಒಂದು ಸಾಕ್ಷಿ ನಮ್ಮ ಅಭಿಮನ್ಯು. ಇದನ್ನ ಧ್ಯಾನ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವತ್ತು ಪ್ರಾಣಿಗೆ ಹಿಂಗೆ, ಇನ್ನು ಮನುಷ್ಯಂದೂನು ಕೂಡ ಯಾರೇ ಒಬ್ರು ಒಂದು ಸಾಧನೆ ಮಾಡಿದ್ರು ಕೂಡ ಅದಕ್ಕೊಂದು ಬೆಲೆ ಕಟ್ಟಕ್ಕಾಗಲ್ಲ. ಒಂದ್ ಸಾಧನೆಗೆ ಯಾವ್ದೋ ಒಂದು ಯಾರು ಮಾಡಕ್ ಆಗದೆ ಇರುವಂತದ್ ಕೆಲ್ಸನ ಒಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಒಂದು ಕಲೆಗೆ, ಅವನ ಒಂದು ಸಾಧನೆಗೆ ನಾವು ಬೆಲೆ ಕೊಡ್ಬೇಕು, ಅವನಿಗೆ ಗೌರವಿಸ್ಬೇಕು. ನಮ್ ಕೈಲಾದಷ್ಟು ಅವನಿಗೆ ಗೌರವನ ಕೊಡ್ಬೇಕು. ಇವತ್ತು ಆತರ ಸಾಧನೆ ಇದ್ದವರಿಗೂ ಕೂಡ ಬೆಲೆ ಸಿಕ್ಕಲ್ಲ ಅನ್ನಕ್ಕೆ ಈ ಪ್ರಾಣಿ ಅಂತ ಹೇಳಿ ನಮ್ಮ ಅಭಿಮನ್ಯುನ ಏನು ಬೆರಳು ತೋರಿಸಿದಾರೋ, ಇವತ್ತು ಮುಂದಕ್ಕೆ ನಮ್ ಪರಿಸ್ಥಿತಿನೂ ಅದೇ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ. ನಾವ್ ಏನೇ ಸಾಧನೆ ಮಾಡಿದ್ರು ನಾವ್ ರಾಜ್ಯದೊಳಗಡೆ ಏನೂ ಬೆಲೆ ಸಿಕ್ಕಲ್ಲ, ನಮ್ಮಷ್ಟಿಕ್ ನಾವು ಮಾಡ್ಕೋಬೇಕಷ್ಟೇ ಅನ್ನೋದು ಇವತ್ತು ಸಾಧನೆಗೆ ಬೆಲೆ ಇಲ್ಲ ಅನ್ನಕ್ಕೆ ಇದೇ ಒಂದು ಸಾಕ್ಷಿ ಇದೆ ಸರ್ ಇದು.